ಅವ್ರು ಕಾಣಿಸಲ್ಲ. ಹಂಗೋಗ್ಬಿಡ್ಲಾ? ತುಭ್ಯಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ನಮೋ ನಮಸ್ತೆ ರಜಸೋ ಭವಾಯೈ ನಮೋ ನಮಃ ಸಾತ್ವಿಕ ಸಂಸ್ಥಿತಾಯೈ ನಮೋ ನಮಸ್ತೆ ತಮಸೋ ಹರಾಯೈ ನಮೋ ನಮೋ ನಿರ್ಗುಣತಃ ಶಿವಾಯೈ ನಮೋ ನಮಸ್ತೆ ಜಗದೇಕ ಮಾತ್ರೇ ನಮೋ ನಮಸ್ತೆ ಜಗದೇಕ ಪಿತ್ರೇ ನಮೋ ನಮಸ್ತೆ ಖಿಲ ರೂಪತಂತ್ರೇ ನಮೋ ನಮಸ್ತೆ ಖಿಲ ಯಂತ್ರ ರೂಪೇ ನಮೋ ನಮೋ ಲೋಕ ಗುರು ಪ್ರಧಾನೇ ನಮೋ ನಮಸ್ತೆ ಖಿಲ ವಾಗ್ವಿಭೂತ್ಯೈ ನಮೋಸ್ತು ಲಕ್ಷ್ಮೀ ಜಗದೇಕ ತುಷ್ಟ್ಯೈ ನಮೋ ನಮಃ ಶಾಂಭವಿ ಸರ್ವಶಕ್ತ್ಯೈ ಅನಾದಿಮಧ್ಯಾಂತಮ ಪಾಂಚಭೌತಿಕಂ ಹ್ಯವಾಂಗ್ಮನೋಗಮ್ಯಮತರ್ಕ್ಯ ವೈಭವಂ ಅರೂಪಮದ್ವಂದ್ವಮದೃಷ್ಟಗೋಚರಂ ಪ್ರಭಾವಮಗ್ರ್ಯಂಗಥಮಂಬ ವರ್ಣ್ಯತೆ ಪ್ರಸೀದ ವಿಶ್ವೇಶ್ವರಿ ವಿಶ್ವವಂದಿತೆ ಪ್ರಸೀದ ವಿಶ್ವೇಶ್ವರಿ ವೇದರೂಪಿಣಿ ಪ್ರಸೀದ ಮಾಯಾಮಯಿ ಮಂತ್ರ ವಿಗ್ರಹೇ ಪ್ರಸೀದ ಸರ್ವೇಶ್ವರಿ ಸರ್ವರೂಪಿಣಿ ಇತಿ ಸ್ತುತ್ವಾ ಮಹಾದೇವೀಂ ಸೇವಾಃ ಸರ್ವೇ ಸವಾಸವಾಃ ಭೂಯೋ ಭೂಯೋ ನಮಸ್ಕೃತ್ಯ ಶರಣಂ ಜಗ್ಮುರಂಜಸಾ इति श्री ब्रह्मांड पुराणे उत्तर भागे हयग्रीवागस्त्य संवादे श्री ललितोपाख्याने ललितास्तवराजो नाम त्रयोदशोऽध्यायः। ओम स्वस्ति। कालः काल इति तेहि कुर्याच्छुभं मातः पुण्यतमं प्रशस्तफलदानि विवादास्तेष केवलं प्रत्यक्षं ज्योतिषं शास्त्रं चन्द्रार्को यत्र साक्षिणो गुरुभ्यंजलिः प्रसन्न मनसस्ते मे सत्यां कुर्वन्तु ಭಾರತೀ. ಇವತ್ತಿನ ದಿವಸದ ಪಂಚಾಂಗ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ತೃತೀಯ ತಿಥಿ. ನಿನ್ನೆಯ ರಾತ್ರಿಯಿಂದ ಪ್ರಾರಂಭವಾಗಿ ಇವತ್ತು ರಾತ್ರಿ 9 ಗಂಟೆಯ ತನಕ ವಾಸರ ಶನಿವಾಸರ ಉತ್ತರ ಫಲ್ಗುನಿ ನಕ್ಷತ್ರ. ನಿನ್ನೆ ರಾತ್ರಿಯಿಂದ ಪ್ರಾರಂಭಿಸಿ ಇವತ್ತು ರಾತ್ರಿ 1 ಗಂಟೆಯ ತನಕ ಇರುವುದು ಸುಕರ್ಮ ಯೋಗ. ಅದು ಹಗಲು ಪೂರ್ತಿ ಇರುತ್ತದೆ. ವಣಿಜ ಕರಣ ಅದು ಕೂಡ ಹಗಲು ಪೂರ್ತಿ ಇರುತ್ತದೆ. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದಾಯುಷ್ಯ. ನಾಟ್ಯಂ ವಾಚಿಕಮಾಂಗಿಕಂ ಹಿನಿತರಾಂ ಆಹಾರ್ಯಯುಕ್ತಂ ಜಯತ್ ತಲ್ಲಾಸ್ಯಂ ಪುನರತ್ರ ತಾಂಡವಮಿತಿ ದ್ವೇಧಾ ವಿಭೋಕ್ಯತಾಂ. ದೇವದೇವೋತ್ತಮೇ ದೇವತಾ ಸಾರ್ವಭೌಮೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕೆ ವೇದ ವೇದಾಂತ ವೇದ್ಯೆ ಪುರಾಣ ಪುರುಷೋತ್ತಮ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲೋ ಯಾಗ ಮಾಡ್ತಿದ್ದಾರೆ, ಮತ್ತು ಏನೋ ಹೋಮ ಮಾಡ್ತಿದ್ದಾರೆ, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಎಲ್ಲೋಗಿದ್ದಾರೆ ಇವರು? ಏನೋ ಹೊಸ ವಿಡಿಯೋ ತಂದಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ಖಂಡಿತವಾಗ್ಲೂ ಇದು ನಮ್ಮೂರಲ್ಲಿ ನಡೆದಂತಹ ಒಂದು ಗಂಗಮ್ಮ ದೇವಿಗೆ ದೀಪಾರಾಧನೆ ಹಾಗೂ ಚಂಡಿ ಯಾಗ ಅಂತ ಹೇಳಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಹೋಗಿದ್ದು ಲೇಟು. ನಾನು ಲೇಟಾಗಿ ಹೋಗಿ ಇದನ್ನು ಸ್ವಲ್ಪ ವಿಡಿಯೋಸ್ ಎಲ್ಲ ಲೇಟಾಗಿ ಮಾಡಿಕೊಂಡು ಆಮೇಲೆ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನಡೆದಿದ್ದು ಬಂದು ಇದೇ ತಿಂಗಳು 19, 20 ಆ ದಿನಾಂಕದಲ್ಲಿ ನಡೆದಿದ್ದು. ಬಟ್ ನಾನು ಲೇಟಾಗಿ ನಿಮಗೆ ಇದನ್ನ ತೋರಿಸ್ತಾ ಇದ್ದೀನಿ. ಕೆಲವೊಂದು ರೀಸನ್ಸಿಂದ ನಾನು ವಾಯ್ಸ್ ಓವರ್ ಎಲ್ಲ ಕೊಟ್ಟು ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆ ದೇವರು ಏನು ನಮ್ಮ ಊರಿನ ಗಂಗಮ್ಮ ದೇವಿ ಇದ್ದಾರೆ, ಅವರು ನಿಮಗೆಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ನಿಮ್ಮ ಇದನ್ನು ಕಾಪಾಡಲಿ ಅಂತ ಕೇಳ್ಕೊತೀನಿ. ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ನೆರವೇರಲಿ, ಸುಸೂತ್ರವಾಗಲಿ ಅಂತ ಕೇಳ್ಕೊಳ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮಗೆ ಇದು ಬಂದು ಯಾರಿಗೆ ಎಷ್ಟೆಲ್ಲ ಅಮೌಂಟ್ ಹಾಕ್ತೀರಾ ಹಾಕಿ ಒಂದು ಒಳ್ಳೆ ಇದರಲ್ಲಿ ಭಾಗಿಯಾಗೋದಕ್ಕೆ ನಿಮಗೆ ಒಳ್ಳೆ ಅವಕಾಶ ಅಂತ ಹೇಳಿದರು. ಬಟ್ ನಾನೇನು ಮಾಡಿದೆ ಅಂದರೆ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಆ್ಯಕ್ಚುಲಿ ಗೊತ್ತಿರೋ ಹಾಗೆ ಹೋಟೆಲ್ ಕೆಲಸ ತುಂಬ ಇರುತ್ತೆ ಅಲ್ಲ. ಸೊ ಅವ್ರು ಕರೆದಾಗ ಹೋಗಿ ಹೋಮದಲ್ಲಿ ಕುತ್ಕೊಳ್ಳೋಕ್ಕೆ ನನಗೆ ಟೈಮ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಹೋಗಿಲ್ಲ. ನನ್ನ ಚಿಕ್ಕಮ್ಮ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ತುಂಬ ಜನ ಹೋಗಿದ್ರು. ದೀಪಾರಾಧನೆ ಅಂತೂ ಲಾಸ್ಟಲ್ಲಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಒಂದೇ ಥರ ಸ್ಯಾರಿ ಇತ್ತು. ಆ ಸ್ಯಾರಿಯಲ್ಲಿ ಎಲ್ಲರನ್ನೂ ನೋಡೋದಕ್ಕೆ ಒಂದು
ನಾವು ಸ್ಕೂಲ್ಗಳಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಕೂತಿರ್ತೀವಲ್ವ, ಹಾಗೆ ಇಲ್ಲ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವು ಅಲ್ಲಿ ನಮಗೆ ಸೇವೆ ಮಾಡೋರೆಲ್ಲ ಒಂದೇ ಥರ ಕಾಣಿಸ್ತಾರಲ್ವ, ಆ ಥರ ಇತ್ತು. ಕಣ್ಣಿಗೆ ಹಬ್ಬದ ಥರ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಮಕ್ಕಳ ಎಕ್ಸ್ಪ್ರೆಷನ್ನು, ಆ ಭರತನಾಟ್ಯ ಡ್ಯಾನ್ಸು, ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ಇನ್ನೊಂದು ಸಿಂಗಲ್ ಆಗಿ ಒಂದು ಹುಡುಗಿ ಡ್ಯಾನ್ಸ್ ಆಡುತ್ತೆ. ನಿಜವಾಗ್ಲೂ ಆ ಡ್ಯಾನ್ಸ್ ನೋಡ್ತಿದ್ರೆ ಎಷ್ಟು ಖುಷಿ ಆಯಿತು ಗೊತ್ತಾ. ನಾವು ಕೂಡ ನಮ್ಮ ಮಕ್ಕಳನ್ನ ಈ ಥರ ಸೇರಿಸ್ಬೇಕು ಅಂತ ನೋಡೋ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಸೊ ಈ ಥರ ಸ್ಟೇಜ್ ಒಂದು ನಮ್ಮ ಮಕ್ಕಳಿಗೆ ಸಿಗಲಿ, ಈ ಥರ ಒಂದು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ನಮ್ಮ ಮಕ್ಕಳು ಕೊಡೋದಾಗಲಿ ಅಂತ ಆ ಹುಡುಗಿ ಎಕ್ಸ್ಪ್ರೆಷನ್ನು, ಆ ದೇವ್ರ ಹಾಡಿಗೆ ಆ ಹುಡುಗಿ ಕುಣಿದಿದ್ದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನನಗಂತೂ ನನ್ನ ಮಗಳನ್ನ ಅದಕ್ಕೆ ಆ್ಯಕ್ಚುಲಿ ಅವಳು ಹೋಗಿದ್ಲು, ಅದಕ್ಕೆ ನಾನು ಕಂಟಿನ್ಯೂ ಮಾಡಿಸ್ಬೇಕು. ಯಾಕಂದರೆ ಇಂಥ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಗಳು ಕೊಟ್ಟಾಗ ತುಂಬ ಜನ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ. ಒಂದು ದೇವ್ರ ಹಾಡಿದಾಗ ಅವ್ರಿಗೆ ಆಶೀರ್ವಾದ ಸಿಗುತ್ತೆ ಅಲ್ಲ. ಸೊ ಅದರಿಂದ ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಮಕ್ಕಳ ಕೈಯಲ್ಲಿ ಕೊಡಿಸ್ಬೇಕು, ಮಕ್ಕಳಿಗೆ ತುಂಬಾ ಒಂದು ಮೈಂಡ್ ಫ್ರೆಶ್ನೆಸ್ ಇರುತ್ತೆ ಅಂತ ಹೇಳಿ ಅನ್ನಿಸ್ತು. ಹಾಗೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಇನ್ನೇನಪ್ಪ ವಿಶೇಷ, ಚಾನಲಲ್ಲಿ ಮೋನೋ ಆನ್ ಆಗಿದೆ, ವೀಡಿಯೋಸ್ ಅಂತೂ ಖಂಡಿತವಾಗ್ಲೂ ಓಡ್ತಾ ಇಲ್ಲ. 1, 2, 3 ವ್ಯೂಸಿಗೆ ಬಂದಿದೆ. ಪ್ಲೀಸ್ ಪ್ರತಿಯೊಬ್ಬರು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಯಾಕಪ್ಪ ಅಂದರೆ ನಾನು ಬಂದಿರೋ ರೀಸನ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ನಾನು ಯಾಕೆ ಬಂದಿದ್ದೀನಿ ಯೂಟ್ಯೂಬ್ಗೆ ಅಂತ. 5 ತಿಂಗಳು ನನಗೆ ಮೋನೋ ಆನ್ ಆಗಿ 5 ತಿಂಗಳಾದರೆ ಕೂಡ ಇನ್ನೂ ₹1 ನಾನು ದುಡ್ಡು ತೊಗೊಂಡಿಲ್ಲ. ಮಾರ್ಚಲ್ಲಾದರೂ ನಾನು ದುಡ್ಡು ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಮತ್ತು ವ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಇನ್ನು ಮುಂದೆ ನಂದು ಡೈಲಿ ವ್ಲಾಗ್ಸ್ ಕೂಡ ಇರುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾನು ತುಂಬ ಆಸೆಯಿಂದ ಇದ್ದೀನಿ ಯೂಟ್ಯೂಬಲ್ಲಿ ಏನಾದರೂ ಒಂದು ಒಳ್ಳೆಯ ಹೆಸರು ಮಾಡಬೇಕು, ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಬೇಕು. ನನ್ನ ಜೀವನದಲ್ಲಿ ಸಿಗದೇ ಇರೋವಂಥ ಒಂದು ಸಕ್ಸಸ್ಸು ನನಗೆ ಈ ಯೂಟ್ಯೂಬಿಂದ ಆದರೂ ಸಿಗಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ನನಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಸೈಬರ್ ಕ್ರೈಮದಾಗಿರ್ಬೋದು, ಮೋಟಿವೇಶ್ನಲ್ ಸ್ಪೀಚಸ್ ಆಗಿರ್ಬೋದು, ಅದೆಲ್ಲ ನಿಮಗೆ ಮನಸ್ಸಿಗೆ ಇಡಿಸೋ ಅಂಥದ್ದು ಪ್ರತಿಯೊಂದು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಹಾಗೆ ನಿಮಗೆ ಇನ್ಯಾವ ಥರ ಅಂದರೆ ನಿಮ್ಗೆ ಈ ಥರ ಬೇಡ, ನನಗೆ ಬೇರೆ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಕೂಡ ನಾನು ಆ ವಿಡಿಯೋಸ್ ಕೂಡ ಮಾಡಿ ಹಾಕೋದಕ್ಕೆ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸೋದೇ ನನ್ನದು ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ನಾನು ಏನೋ ಇವರು ಬರೀ ಮಾತಿಗೆ ಇದರಿಂದ ದುಡ್ಡು ತೊಗೊಳೋದಕ್ಕೆ ಏನಾದರೂ ಹೇಳ್ತಿದ್ದಾರಾ ಅಂದರೆ ಇಲ್ಲ. ನನಗೆ ಇದು ಒಂದು ಆ್ಯಂಬಿನೇಷನ್ ಇದ್ದಂಗೆ. ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಯಾವುದೇ ರೀತಿ ದುಡ್ಡುಗೆ ಅಂತ ನಾನು ಬಂದಿರಲಿಲ್ಲ. ನಾನು ಜಸ್ಟ್ ಏನಾದರೂ ಇದರಲ್ಲೊಂದು ಒಳ್ಳೆ ಹೆಸರು ಮಾಡಬೇಕು, ನಂದು ಅಂತ ಒಂದು ಐಡೆಂಟಿಫೈ ಇರಬೇಕು. ಎಲ್ಲಾದರೂ ಹೋದಾಗ ನೀವು ನನ್ನ ಹೆಸರಿನಿಂದ ನೀವು ಯೂಟ್ಯೂಬ್ ಚಾನಲ್ ಅವರಲ್ವಾ ನೀವು ಅಂತ ನನ್ನ ಕೇಳಬೇಕು ಅನ್ನೋ ಒಂದು ಆಸೆಯಿಂದನೇ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅದು ಆಮೇಲೆ ಮಗಳ ಕೆಲವೊಂದು ಹೆಲ್ತ್ ಇಶ್ಯೂಸಿಂದ ಇದರಿಂದ ಏನಾಯಿತು, ಮತ್ತು ನನ್ನ ದುಡ್ಡಿಗೆ ಹೇಗಿದ್ರು ದುಡ್ಡು ಬರುತ್ತೆ ಅಲ್ಲ ಇದರಲ್ಲಿ, ದುಡ್ಡನ್ನು ಮಾಡೋಣ ಮಗುಗೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಫೀಸ್ ಕೂಡ ಕಟ್ಟಿಲ್ಲ ನಾನಿನ್ನು. ಈಗ ಇನ್ನು ಮನೆ ಕೆಲಸಕ್ಕೆ ಹೋಗಬೇಕು ಅಂತ ಕೂಡ ಅನ್ಕೋತಾ ಇದ್ದೀನಿ. ಯಾಕಪ್ಪ ಅಂದರೆ ಅವಳು ಎಜುಕೇಷನ್ಗೋಸ್ಕರ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ಯಾವುದೂ ₹1 ಸಂಪಾದನೆ ಇಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ನನಗೆ ಮನೆ ಕೆಲಸ ಹುಡುಕ್ತಾ ಇದ್ದೀನಿ. ಇನ್ನು ಇದರಲ್ಲೂ ಕಾಸು ಬಂದಿಲ್ಲ ಅಂದರೆ ಇನ್ನು ಮನೆ ಕೆಲಸಕ್ಕೆ ಹೋಗಿ ಆದರೂ ಮಗುನ ಸಾಕ್ಕೊಳ್ಳೇಬೇಕು. ಮಗುಗೆ ಅವಳ ಎಜುಕೇಷನ್ ನಾನು ಏನಾದರೂ ಮಾಡಲೇಬೇಕು ಅಂತ ಅಷ್ಟೇ. ಆದರೂ ನಾನು ಒಂದು ಮನೆ ಕೆಲಸಕ್ಕೆ ಹೋದರೆ ಕೂಡ ಇದನ್ನು ಯೂಟ್ಯೂಬ್ನ ನಾನು ಬಿಡೋದಿಲ್ಲ. ಇದು ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಓಂಕಾರಾತ್ಮಕ ಶಂಖನಾದಲಹರಿ
ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಒಂದು ದೀಪ ಹಚ್ಚಿ ಒಬ್ಬರಿಂದ ಹಾಗೇನೆ ಎಲ್ಲರದು ಎರಡೆರಡು ಏನು ದೀಪ ಇದೆ ಅದು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಚ್ಚಿದ ತಕ್ಷಣ ಎಲ್ಲರೂ ಒಂದು ಹಬ್ಬ ಥರ, ಕಣ್ಣಿಗೆ ಒಂದು ದೊಡ್ಡ ಹಬ್ಬ ಥರ ಕಾಣ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಈ ಕಡೆ ದೇವರಿದೆ, ಈ ಕಡೆಗೆ ಎಲ್ಲರೂ ಒಬ್ಬೊಬ್ಬರೇ ಆ ದೀಪ ಹಚ್ಚಿದ ಮೇಲೆ ಎದ್ದುಬಿಟ್ಟು ದೀಪ ಬೆಳಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂಥರ ಕಣ್ಣಿಗೆ ಹಬ್ಬದೂಟ ಥರ ಕಾಣಿಸುತ್ತೆ ನನಗಂತೂ. ಸೊ ನಾನು ಈ ವಿಡಿಯೋ ತುಂಬ ಇಷ್ಟ ಆಗಿದೆ. ನಿಮಗೆ ದೇವರ ಆಶೀರ್ವಾದ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ, ಮತ್ತೆ ವಿಡಿಯೋಸ್ ಜೊತೆ ನಾನು ಹೀಗೆ ಬರ್ತಾ ಇರ್ತೀನಿ. ಡೈಲಿ ಬ್ಲಾಗ್ಸ್ ಆಗಿರ್ಬೋದು, ನಾನು ಎಲ್ಲೇ ಹೋಗಿದ್ದರೆ ನಾನು ಅದ್ರ ಬಗ್ಗೆ ಶೇರ್ ಮಾಡೋದಾಗಿರ್ಬೋದು ಮಾಡ್ತಾ ಇರ್ತೀನಿ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ. ಈ ಗಂಗಮ್ಮ ತಾಯಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮುಂದೆ ಕೂಡ ಹೀಗೆ ಫುಲ್ ವಿಡಿಯೋ ನೋಡಿ. ಚಂಡಿಕಾ ಯಾಗ ಕೂಡ ಇದೆ, ನಿಮ್ಮ ಕಷ್ಟನೆಲ್ಲ ಹೇಳಿಕೊಂಡು ಅಲ್ಲಿ ನಿಮ್ಮ ದೇವರು ನಿಮ್ಮ ಎಲ್ಲ ಆಸೆಗಳನ್ನ ಆಕಾಂಕ್ಷೆಗಳನ್ನ ಎಲ್ಲದನ್ನು ನೆರವೇರಿಸಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬಾಯ್. ಉದ್ಧರಿಸಲು ಕಷ್ಟ ಸಾಧ್ಯ, ಅದೆಲ್ಲವೂ ಕೂಡ ತಿಳಿದಂತಹ ವಿಚಾರ. ಆದ್ದರಿಂದ ಅದರ ನಿಯಮದಂತೆ ಆ ಎಲ್ಲ ಕಾರ್ಯಗಳು ವೈದಿಕರಿಂದ ವಿದ್ವಜ್ಜನರಿಂದ ಅದು ನೆರವೇರಬೇಕು. ಅದಕ್ಕೋಸ್ಕರ ಎಷ್ಟೋ ಜನ ಸೇರಿಸಿಕೊಂಡು ಸಾಂಗವಾಗಿ ನೆರವೇರಿಸಿದರೆ ಆ ಮಾಡಿದಂತಹ ಕರ್ಮ ತಿಳಿಯದು ಯಾವುದಾದರೂ ರೀತಿಯಲ್ಲಿಯ ದೋಷವು ತಪ್ಪುಗಳು ಸಂಭವಿಸಿದ್ದರೂ ಕೂಡ ಸಮಸ್ತ ದೋಷಗಳನ್ನು ಕೂಡ ಪರಿಹರಿಸಿಕೊಳ್ಳಬೇಕು. ಹಾಗೂ ಇಲ್ಲಿ ಸೇರಿದಂತಹ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಂತಹ ಎಲ್ಲ ಸದ್ಭಕ್ತರು ಕೂಡ ಸಕುಟುಂಬಿಕರಾಗಿ ತಮ್ಮ ಉದ್ಯೋಗ, ತಮ್ಮ ಕ್ಷೇತ್ರ ಇದನ್ನು ಅವಲಂಬಿಸಿಕೊಂಡು ಆ ಉದ್ಯೋಗದಲ್ಲಿ ವಿಶೇಷವಾದಂತಹ ಬಡ್ತಿಯನ್ನು ಎಲ್ಲ ಸುವಾಸನೆಗಳು ಕೂಡ ಇಟ್ಟುಕೊಂಡು ಅವರುಗಳು ಪ್ರತ್ಯೇಕವಾಗಿ ತನ್ನ ಸ್ವ ಆಸನದಲ್ಲಿ ಕುಳಿತುಕೊಂಡು ಆ ಒಂದು ಕುಂಕುಮಾರ್ಚನೆಯ ಮೂಲಕ ಆರಾಧಿಸುವುದಲ್ಲದೆ ವಿಶೇಷವಾಗಿ ನೀರಾಜನ ಎಂಬಂತಹ ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯವನ್ನು ನೆರವೇರಿಸಿಕೊಂಡು ಎಲ್ಲರೂ ಕೂಡ ಧನ್ಯತಾ ಭಾವವನ್ನು ಹೊಂದಿದಂತಹ ಗಳಿಗೆ ನಾವು ನೀವೆಲ್ಲರೂ ಕೂಡ ಹಿಂದೆಯಿಂದ ಈ ತರಹ ಮಾಡಿದಂತಹ ಕಾರ್ಯ ಸಾಮಾನ್ಯವಾಗಿ ಒಂದು 18 ಗಂಟೆಯ ಕಾಲ ಕಾರ್ಯಕ್ರಮ ನಡೆದರೆ ಇದರ ಹಿಂದಿನದಾದಂತಹ ಪರಿಶ್ರಮ ಬಹು ಶ್ರಮ ಸಾಧ್ಯವಾದಂತಹ ಬಹು ಧನ ಸಾಧ್ಯವಾದಂತಹ ಬಹಳಷ್ಟು ಸರಂಜಾಮುಗಳನ್ನು ಕ್ರೋಢೀಕರಿಸುವಂತಹ ಒಂದು ಸಾಹಸ ಇದರ ಹಿಂದೆ ಎಷ್ಟು ಇದೆ ಎಂಬುದಾಗಿ ಅದು ಕಾರ್ಯಕರ್ತರಿಗೆ ತಿಳಿದು. ಆದ್ದರಿಂದ ಸಾಮಾನ್ಯವಾಗಿ ಒಂದು 2-3 ತಿಂಗಳುಗಳಿಂದ 4 ತಿಂಗಳುಗಳಿಂದ ಪರಿಶ್ರಮ ಅದಕ್ಕೆ ಮನೆ ಶಾಂತ ಸಾಮೆ ಶಾಂತ ಶುಚತುಂ ಶಮಯತು ಅಂತರಿಕ್ಷತುಂ ಶಾಂತಂ ತದ್ಭಾಜುನ ಶಾಂತಂ ತನ್ಮೇ ಶಾಂತತುಂ ಸುತಕಂ ಸಮಯತು ಶಾಂತ ಸಾಧುತ್ಯೇನ ಶಾಂತ ಸಾಮೇ ಶಾಂತ ಶುಚತುಂ ಶಮಯತು ಪೃಥಿವೀ ಶಾಂತಿರಂತರಿಕ್ಷತುಂ ಶಾಂತಿರ್ದ್ಯೋ ಶಾಂತಿರವಾಂತರತಿ वायुशान्तिरादित्यशान्तिश्चन्द्रमाशान्तिर्नक्षत्राणि शान्तिराभशान्तिरोषधशान्तिर्पदस्पदशान्ति
अस्तु शांति